ತೊಲಗಲಿ ತೊಲಗಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಇವತ್ತು ನಾವು ಈ ಹೋರಾಟ ಹಮ್ಮಿಕೊಂಡಿದ್ದ ಉದ್ದೇಶ ಏನಂದರೆ, ಸುಮಾರು ಹೋರಾಟದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಭಾಳ ಮುಖ್ಯವಾಗಿ ಎರಡನೇ ಬಾರಿ ಹೋರಾಟ ಮಾಡಿ ಇವತ್ತು ಮೂರನೇ ಬಾರಿನ ಹಮ್ಮಿಕೊಂಡಿದ್ವಿ. ಈ ಹೋರಾಟ ಬೆಳಗ್ಗೆಯಿಂದನೂ ಭಾಳ ಯಶಸ್ವಿಯಾಗಿ ಹೋರಾಟವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದೆ ಹೋರಾಟಗಳು. ಅದೇ ರೀತಿಯಲ್ಲಿ ಈ ಹೋರಾಟದಲ್ಲಿ ನಾವು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿ ನಮ್ಮ ಇರತಕ್ಕಂಥ ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಈ ಕೆಲವು ದಾಖಲಾತಿಗಳನ್ನ ಕೇಳೋದ್ರಲ್ಲಿ ಅವ್ರನ್ನೇನು ಕೇಳಬಾರ್ದು ಅಂತಾರೆ. ಆಮೇಲೆ ನಾವು ಮಾಹಿತಿ ಏನನ್ನು ಹಾಕಿದ್ರೆ ಮಾಹಿತಿ ಕೊಡೋಲ್ಲ ಸರಿಯಾಗಿ. ಆಮೇಲೆ ಅಲ್ಲಿ ಅಧಿಕಾರಿಗಳಿಗೆಲ್ಲನೂ ಕಿರುಕುಳ ಕೊಡೋದು. ಆಮೇಲೆ ಆತನ ಬಂದಿಲ್ಲ 3-4 ತಿಂಗಳಾಗಿಲ್ಲ ಉಪನಿರ್ದೇಶಕರಾಗಿ. ಸುಮಾರು ಅಂದರೆ 4,000ರಿಂದ 5,000 ಫೈಲ್ಗಳು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾನೆ. ಆಮೇಲೆ ಒಂದು ಪೋಡಿ ಮಾಡೋಕ್ಕೆ ಕೊಡಲ್ಲ, ಒಂದು ವ್ಯವಸ್ಥಿತ ಮಾಡಲ್ಲ. ಅದೇನ ಪೋಡಿ ಒಂದು ಅರ್ಜಿ ಹಾಕಿದ್ದಾನೆ ಅಂತ ಗೊತ್ತಾಯ್ತಂದರೆ ಸಾಕು, ಬಿಲ್ಡರ್ಗಳಿಂದ ಓಡಾಕ್ತಾನೆ ಡೀಲ್ಗಳು ಮಾಡೋಕ್ಕೆ. ಆಮೇಲೆ ರಾತ್ರಿ 11-12 ಗಂಟೆ ಟೈಮ್ಗಳಲ್ಲಿ ಈ ಮದ್ಯ ಸೇವನೆಗಳು ಮಾಡೋದು, ತಿರ್ಗಿ ಆಮೇಲೆ ಅವ್ರಿವ್ರಿಗೆಲ್ಲ ಫೋನ್ಗಳು ಹೊಡಿಯೋದು, ಆಮೇಲೆ ಈ ಹೆಣ್ಮಕ್ಳಿಗೆಲ್ಲ ಫೋನ್ಗಳು ಮಾಡೋದು, ಭಾಳ ಅವ್ಯವಸ್ಥವಾಗಿ ನಡ್ಕೊತಾರೆ. ಆಮೇಲೆ ಅನಂತರ ಬಂದ್ಬಿಟ್ಟು ಈ ಜಾತಿ ಧೋರಣೆಗಳು ಜಾಸ್ತಿ ಇದು ಮಾಡ್ತಾರೆ. ಆಮೇಲೆ ದಲಿತನ ಕಂಡ್ರೆ ಆಗೋದೇ ಇಲ್ಲ ಆತನಿಗೆ. ಆಮೇಲೆ ಪಾಪ ಸಾಮಾನ್ಯ ವರ್ಗದ ಕೆಲವರು ಅಧಿಕಾರಿಗಳಿದ್ದಾರೆ, ಅವ್ರಿಗೂ ಅಲ್ಲಿ ಕಿರುಕುಳ ಕೊಡೋದು, ಏನಾದರೂ ಒಂದು ಇದು ಮಾಡ್ತಾ ಇರ್ತಾನೆ. ದಯವಿಟ್ಟು ಅದನ್ನ ಇಲ್ಲಿಂದ ಎತ್ತಂಗಡಿ ಮಾಡಬೇಕಂತೇಳಿ ನಾನು ಕೃಷ್ಣ ಬೈರೇಗೌಡರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅವರು ಕಂದಾಯ ಸಚಿವರಾಗಿದ್ದಾರೆ. ಆಮೇಲೆ ಅಲ್ಲೇನು ಹೇಳ್ತಾರೆ ಅಂದರೆ, ಕೆಲವು ಅಧಿಕಾರಿಗಳು ಕೃಷ್ಣ ಬೈರೇಗೌಡರು ಪರವಾಗಿರ್ತಾರೆ, ಕೆಲವು ವಿರೋಧಿಗಳಾಗಿರ್ತಾರೆ. ಕೃಷ್ಣ ಬೈರೇಗೌಡರು ಹೇಳಿದ್ರೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಾಂದರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಈಗ 4,000 ಫೈಲ್ಗಳು ಏನಕ್ಕೆ ಪೆಂಡಿಂಗ್ ಇಟ್ಕೊಂಡು ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಈಗ ಯಾಕಂದರೆ ಡಿ ಕೆ ಶಿವಕುಮಾರ್ ಏನನ್ನ CM ಆಗ್ತಾನೆ ಅನ್ನೋ ಅಗಲ್ಕನ್ಸ್ ಕಾಣ್ತಾವ್ರೇನೋ ಇವರು ಅಧಿಕಾರಿಗಳು ನಮ್ಗೆ ಗೊತ್ತಾಗಿಲ್ಲ. ಈಗೇನೆಲ್ಲ ಮಾಡಿಕ್ಬಿಟ್ರೆ ಎಲ್ಲ ಇವ್ರಿಗೆ ಕೊಡಬೇಕಂತ ದುಡ್ಡು ಲಂಚಿಕೆ ಮಾಡಲ್ಲಿ ಇರ್ತಾವಲ್ಲ, ಆ ರೀತಿ ವ್ಯವಸ್ಥಿತಾಗಿರ್ತದೆ. ದಯವಿಟ್ಟು ಯಾವುದೇ ಕಾರಣ ಇದಾಗಬಾರ್ದು. ಇನ್ನು ನಾವು ಇವತ್ತು ಮನವಿಗಳು ಕೊಟ್ಟು ಕಳಿಸಿದ್ದೀವಿ. ಆಲ್ರೆಡಿ CM ಕೊಟ್ಟಿದ್ದೀವಿ, ಡೆಪ್ಟಿ CM ಕೊಟ್ಟಿದ್ದೀವಿ, ಕೆಲವು ಅಧಿಕಾರಿಗಳಿಗೆಲ್ಲ ಕೊಟ್ಟಿದ್ದೀವಿ. ಇವ್ರ ವಿರುದ್ಧವಾಗಿ ನಮಗೇನಾದರೂ 4-5 ದಿನದಲ್ಲಿ ಇವ್ರನ್ನೇನು ಎತ್ತಂಗಡಿ ಮಾಡಿ ನಮಗೇನ ಅವಕಾಶ ಮಾಡಿಕೊಟ್ಟು, ಮತ್ತು ಬೇರೊಬ್ಬರು ಅಧಿಕಾರಿಗಳಿಗೆ ಅವಕಾಶ ಕೊಟ್ಟು ಸಮಾಜ ಸೇವೆ ಮಾಡೋಕ್ಕೆ ಏನನ್ನ ಅವಕಾಶ ಕೊಟ್ಟಿಲ್ಲ ಅಂದರೆ, ನಾವು ಕೃಷ್ಣ ಬೈರೇಗೌಡರ ವಿರುದ್ಧವಾಗಿಯೇ ಇಲ್ಲಿ ಬೃಹತ್ ಹೋರಾಟ ಮಾಡ್ತೀವಿ. ಆಮೇಲೆ ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ, ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಯಾಕಂದರೆ ಈ ಅಪ್ಪನು ಏನೇ ಬಂದಾಗಿನಿಂದ ಒಂದು ಕೆಲಸ ಮಾಡ್ತಾಯಿಲ್ಲ. ಆಮೇಲೆ ನಾವೇನನ್ನ ಅಲ್ಲಿ ಮಾಹಿತಿಗಳು ಹಾಕಿದ್ರೆ ಆ ಮಾಹಿತಿಗಳಿಗೆ ವ್ಯವಸ್ಥಿತವಾಗಿ ಅದನ್ನ ಕೊಡ್ತಾಯಿಲ್ಲ. ಆಮೇಲೆ ಯಾವುದನ್ನ ಒಂದು ಪೋಡಿ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ಡೀಲರ್ಗಳ ಮುಖಾಂತರ ಕೆಲಸ ಮಾಡ್ತಾರೆ. ಆಮೇಲೆ ಅದ್ರ ಜೊತೆಲಿ ಬಂದು ಅಲ್ಲಿ ಶ್ರೀನಿವಾಸ್ ಅನ್ನೋರನ್ನ, ತಿರ್ಗಿ ಆಮೇಲೆ ಇನ್ನೊಬ್ಬರನ್ನ ಅಲ್ಲಿ ಇದು ಮಾಡ್ಕೊಂಬಿಟ್ಟವ್ರು, ಅಲ್ಲಿ ಏನೋ ಏಜೆಂಟ್ಗಳಾಗಿ ಮಾಡ್ಕೊಂಡು ಅವ್ರ ಅಧಿಕಾರಿಗಳನ್ನೇ ಅವ್ರ ಮುಖಾಂತರ ದುಡ್ಡು ಇಸ್ಕೊಳೋದು, ವ್ಯವಹಾರಗಳು ಮಾಡೋದು, ಇದೆಲ್ಲ ಮಾಡ್ತಾವ್ರೆ. ಇದೆಲ್ಲ ನಮ್ಗೆ ಸರೋಗಲ್ಲ. ಅದನ್ನ ಬಂದಾಗಿನಿಂದ ನಮ್ಮದೇ ಒಂದು ಕೆಲಸಗಳಾದ್ಮೇಲೆ ಹೋದ್ರೆ ಯಾರನ್ನೋ ಒಬ್ಬ ಲೀಡರ್ಗಳು ಹೋದ್ರೆ ನಾನು ಲೀಡರ್ ಕೊಡೋದೇ ಒಂದು ಅಗೌರವದಿಂದ ನಡ್ಕೊತಾನೆ. ಅದೆಲ್ಲ ನಮಗೆ ಕಾನೂನು ಬಾಹಿರವಾಗಿರ್ತದೆ. ದಯವಿಟ್ಟು ಅವ್ರನ್ನ ಕೂಡಲೇ ಈ ಸುಜಯ್ ಕುಮಾರ್ ಅವರಿಗೆ ಬೆನ್ನೆಲುಬಾಗಿ ಇಬ್ಬರಿದ್ದಾರೆ ಅಲ್ಲಿ, ಭಾನುಪ್ರಕಾಶು ಮತ್ತು ಶ್ರೀನಿವಾಸು, ಇವರಿಬ್ಬರೇ ಎಲ್ಲ ಡೀಲರ್ಗಳು. ಏನಿಲ್ಲಿ ಬೆಂಗಳೂರು ನಗರ ಜಿಲ್ಲೆ ಭಾಳ ವೇಗವಾಗಿ ಬೆಳೀತಾ ಇದೆ. ಏನು ಒಂದು ಪೋಟಿ ಮಾಡೋಕ್ಕೆ ಮಿನಿಮಮ್ ಅಂದ್ರೂ ಎಷ್ಟು ದುಡ್ಡು ತೊಗೊತಾರಂದರೆ, ನಾವು ಹೇಳೋಕ್ಕಲ್ಲ, 40-50 ಲಕ್ಷ ಒಂದು ಎಕರೆ ಪೋಡಿ ಮಾಡೋಕ್ಕೆ ಎಲ್ಲ ಡೀಲರ್ಗಳು. ಡೀಲ್ ಅಂದರೆ ಡೀಲ್ಗಳು, ಅಂಥ ಡೀಲ್ಗಳು. ಈ ಎಲ್ಲಿ 40 ಲಕ್ಷ ತೊಗೊಂಬರೋದು, 50 ಲಕ್ಷ ತೊಗೊಂಬರೋದು ಎಲ್ಲಿ? ಸರ್ಕಾರಿ ಗೋಮಾಳಗಳು ಯಾವುದನ್ನ ಜಾಗಗಳಿದೆ ಅಂದರೆ ಸಾಕು, ಈಗ 1-2 ಎಕರೆ ಗ್ರ್ಯಾಂಡ್ ನಿಮ್ಗೆ ಆಗಿದೆ, ನಾ 2 ಎಕರೆ ಜೊತೆಲಿ ಇದನ್ನು ಸೇರಿಸಿ ಮಾಡಿಬಿಡ್ತಾರೆ. ಅದು ಮಕ್ಕಳಿಗೆಲ್ಲ ಫೋನ್ಗಳು ಮಾಡೋದು, ಇದೆಲ್ಲ ನನಗೆ ಮಾಹಿತಿ ಬಂದಿದೆ. ಯಾಕಂದರೆ ಅಧಿಕೃತವಾಗಿ ನನ್ನ ಹತ್ರ ಬಂದಿಲ್ಲ. ಬಂದಂದ್ರೆ ಅವ್ರು ಕೆಲವೊಂದು ವಿಚಾರಗಳನ್ನ ನಾವು ರಹಸ್ಯವಾಗಿ ಏನು ಇದು ಮಾಡಬೇಕು ಕೆಲವು ಇಟ್ಟಿರ್ತೀವಿ, ಕೆಲವು ಅನಂತರ ನಾವು ಏನು ಮಾಡಬೇಕು ಬಹಿರಂಗಗೊಳಿಸ್ತೀವಿ. ಒಟ್ಟಿನಲ್ಲಿ ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡೋಕ್ಕಂತ ನಾನಂತೂ ಬಿಡಲ್ಲ. ಯಾಕಂದರೆ ನಾವು ಈ ವಿಚಾರದಲ್ಲಿ ಭಾಳ ಇದಿರ್ತೀವಿ. ಯಾಕಂದರೆ ಎಲ್ಲ ಅಧಿಕಾರಿಗಳಿಗೂ ನ್ಯಾಯ ಸಿಗಬೇಕು. ಆಮೇಲೆ ದಲಿತ ವಿರೋಧಿ ಧೋರಣೆಗಳನ್ನು ಮಾಡಬಾರ್ದಿತ್ತು. ಆಮೇಲೆ ಇನ್ನೊಬ್ಬರು ಪಾಪ ಸಾಮಾನ್ಯ ವರ್ಗದವ್ರು ಇರ್ತಾರೆ, ಅವ್ರಿಗೂ ಇದು ಮಾಡಬಾರ್ದು. ಈ ಭಾನುಪ್ರಕಾಶ್ ಮತ್ತು ಶ್ರೀನಿವಾಸ್ ಅವ್ರನ್ನೇ ಇದಿಟ್ಕೊಂಡು ಅಲ್ಲಿ ನಡೆಯೋದು ವಿಚಾರಗಳೇ ಬೇರೆ. ಆಮೇಲೆ 4,000 ಅಪ್ಲಿಕೇಶನ್ಗಳು ಇವ್ರು ಇಟ್ಕೊಂಡವ್ರು ಅಂದರೆ ಏನು ಕೆಲಸ ಮಾಡ್ತಾರೋ ನನಗೆ ಅರ್ಥ ಆಗ್ತಾಯಿಲ್ಲ. ಇವರು ರೆವಿನ್ಯೂ ಅಧಿಕಾರಿಗಳು ಇಲ್ಲ ಆಮೇಲೆ ಅಲ್ಲಿ ಲೂಟಿ ಮಾಡೋಕ್ಕೆ ಬಂದವರು ಗೊತ್ತಿಲ್ಲ. ಇದನ್ನೆಲ್ಲನೂ ಮಾಧ್ಯಮದಿಂದ ವಿಚಾರ ಪ್ರಚಾರ ಆಗಿ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾವು ಕೇಳ್ಕೊತೀವಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಬೇಕು